ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚಾನಲಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕು ಅಂತ ಇದ್ದರೆ, ಇಂಗ್ಲೀಷಲ್ಲಿ ಮಾತಾಡೋದನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನು ಮುಂದೆ ಬರ್ತಕ್ಕಂಥ ಪ್ರತಿ ವಿಡಿಯೋನು ಮಿಸ್ ಮಾಡ್ದಿರ ನೋಡ್ತಾ ಬನ್ನಿ. ಸೊ ಈ ಒಂದು ಕ್ಲಾಸು ಕೆಲವೊಂದು ಜನ ಇಂಟ್ರೆಸ್ಟಿಂದ ನಮಗೆ ಕೇಳಿದ್ದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನೀವು ಈ ಒಂದು ವಿಡಿಯೋಸ್ಗಳನ್ನ ನೀವು ಕಂಟಿನ್ಯೂ ಆಗಿ ನೋಡ್ಬೋದು. ಸೊ ಈಗ ಇಂಗ್ಲೀಷನ್ನು ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಭಾಷೆ ಅಲ್ಲದೇ ಇದ್ರೂ ಕೂಡ ನಮಗೆ ಇವತ್ತು ಅನಿವಾರ್ಯವಾಗಿ ನಾವು ಇಂಗ್ಲೀಷನ್ನು ಕಲಿಬೇಕಾಗಿದೆ, ಕೆಲವೊಂದು ಕಡೆ ನಾವು ಯೂಸ್ ಮಾಡಬೇಕಾಗಿದೆ. ಬಟ್ ಕೆಲವರಿಗೆ ತುಂಬ ಜನಕ್ಕೆ ಏನು ಪ್ರಾಬ್ಲಮಪ್ಪ ಅಂದರೆ, ಇಂಗ್ಲೀಷ್ ಗೊತ್ತಿರುತ್ತೆ, ಯಾರೋ ಹೇಳಿದ್ದು ಅರ್ಥ ಆಗುತ್ತೆ, ಬಟ್ ಇವರು ವಾಪಸ್ ಮಾತಾಡೋಕ್ಕೆ ಆಗಲ್ಲ. ಮಾತಾಡೋಕ್ಕಾಗಲ್ಲ ಅಂದಾಗ ಸ್ವಲ್ಪ ಹೆಸಿಟೇಟ್ ಆಗಿರ್ಬೋದು, ಅಥವಾ ಒಂದೇನೋ ಭಯ ಇರ್ಬೋದು. ಈ ಥರದ್ದು ಅಂದರೆ ಏನೋ ತಪ್ಪಾಗ್ಬಿಡುತ್ತೇನೋ, ಸರಿ ಇರಲ್ವೇನೋ, ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ, ಈ ಥರದ್ದು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ನಾರ್ಮಲಿ ಇಂಗ್ಲೀಷನ್ನು ಮಾತಾಡೋಕ್ಕೆ ಹೆಸಿಟೇಟ್ ಮಾಡ್ಕೊತೀವಿ. ಇನ್ನೊಂದು ಕೆಲವ್ರಿಗೆ ಗೊತ್ತಿರೋದಿಲ್ಲ ಯಾವ ಥರ ಇದನ್ನು ಇಲ್ಲಿ ರಿಯಾಕ್ಟ್ ಮಾಡಬೇಕು, ಯಾವ ಥರ ಆನ್ಸರ್ ಮಾಡಬೇಕು, ಯಾವ ಥರ ನಾವು ಹೇಳಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರತಿ ಸಲ ನಾವು ಹಾಕುವಾಗ ನಿಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ನ ಜಾಸ್ತಿ ಮಾಡೋಕ್ಕೂ ಕೂಡ ಇದು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ನೀವೇನು ಮಾಡಬೇಕು, ಫಸ್ಟ್ ಒಂದು ಥಿಂಗ್ ಏನಪ್ಪ ನಿಮ್ಮದು ಅಂತಂದರೆ ಪ್ರಾಕ್ಟೀಸ್. ಯಾವತ್ತು ಪ್ರಾಕ್ಟೀಸ್ನ ಬಿಡಬೇಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವಾ, ಹಾಗೆ ನೀವು ಈ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡಬೇಕು. ಪ್ರತಿ ಒಂದು ದಿನ ನೀವು ಫಸ್ಟ್ ಒಂದು 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ನೀವು ಏನು ಇವಾಗ ಕೇಳಿರ್ತೀರ, ನೋಡಿರ್ತೀರ ಅಂತ ಹೇಳಿ ಇರ್ತದಲ್ಲ, ಅದನ್ನು ಜಸ್ಟ್ ಇಂಗ್ಲೀಷಲ್ಲಿ ನೀವು ನಿಮ್ಮಷ್ಟಕ್ಕೆ ನೀವೇ ಫಸ್ಟು ನೀವು ಒಬ್ಬರೇ ಒಂದು ಟ್ರೈ ಮಾಡ್ಕೊತಾ ಬನ್ನಿ. ಇಂಗ್ಲೀಷಲ್ಲಿ ಮಾತಾಡೋದನ್ನು, ಇಂಗ್ಲೀಷಲ್ಲಿ ಹೇಳೋದನ್ನು, ಈ ಥರ ಸಿಚುವೇಶನ್ ಇವರು ಹಿಂಗೇನೋ, ಅವ್ರಿಗೆ ಯಾರಾದರೂ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಏನು ಮಾತಾಡ್ತಾರೆ ಅಂತ ಅಂದ್ಕೊಂಡಿರ್ತೀರಲ್ವಾ. ಸೊ ನಿಮಗೆ ಆನ್ಸರ್ ಮಾಡೋಕ್ಕೆ ಬರಲ್ಲ, ಬಟ್ ನೀವು ಅಂದ್ಕೊಂಡಿರ್ತೀರ ಈ ಥರ ಆನ್ಸರ್ ಮಾಡಬೇಕು, ಈ ಥರನೇ ನಾನು ಹೇಳಬೇಕು ಅವ್ರಿಗೆ ಅಂತ ಅಂದ್ಕೊಂಡಿರ್ತಿಲ್ಲ. ಸೊ ಅದು ಒಂದು ಇಮ್ಯಾಜಿನ್ ಮಾಡಿಕೊಂಡು ಅವ್ರು ಏನಾದರೂ ಕೇಳಿದ್ರೆ ಹಿಂಗೆ ಹೇಳಬೇಕು ಅಂತ ಲೌಡ್ಲಿಯಾಗಿ, ಅಂದರೆ ಜೋರಾಗಿ ಮಾತಾಡಿ ನೀವು ನಿಮ್ಮಷ್ಟಕ್ಕೆ ನೀವೇ ಒಂದು ಸ್ಪೇಸ್ ಕೊಟ್ಕೊಂಡು ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನೀವು ನಿಜವಾಗ್ಲೂ ಅಚೀವ್ ಮಾಡೋಕ್ಕಾಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಆಫ್ ಆಲು. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಈಗಾಗಲೇ ಕೆಲವೊಂದಷ್ಟು ಇಂಗ್ಲೀಷ್ ವರ್ಡ್ಸ್ನ ನಾವು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅಂದರೆ ಗೊತ್ತಿಲ್ಲದೋ ಅಥವಾ ನಮ್ಗೆ ಇದು ಬರುತ್ತೆ ಅಂತ ನಮ್ಗೆ ಅಂದ್ಕೊಂಡೂ ಇರೋದಿಲ್ಲ, ಅಂತಹ ಒಂದಷ್ಟು ವರ್ಡ್ಸ್ಗಳನ್ನು ನಾವು ಈಗಾಗಲೇ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದನ್ನು ಪ್ರಾಪರ್ ಟೈಮಿಂಗಲ್ಲಿ ನಾವು ಅದನ್ನು ಹೇಳೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ಥರ ನೀವು ಈ ನಾನೀಗ ಮುಂದೆ ಹೇಳ್ತಕ್ಕಂಥ ವರ್ಡ್ಸ್ಗಳನ್ನು ಇವಾಗಲೇ ಯೂಸ್ ಮಾಡ್ತಾ ಇದ್ದೀರಾ. ಸೊ ಫಸ್ಟು ಈ ಒಂದು ವರ್ಡ್ಸ್ಗಳನ್ನ, ಇಷ್ಟು ವರ್ಡ್ಸ್ಗಳನ್ನು ನೀವೇನಾದರೂ ಚೆನ್ನಾಗಿ ಕಲಿತ್ರೆ, ತಿಳ್ಕೊಂಡಿದ್ರೆ, ಇದ್ರ ಬಗ್ಗೆ ಇದರ ಅರ್ಥ ಆಗಿರ್ಬೋದು, ಅಥವಾ ಇದನ್ನು ಯಾವ ಸಿಚುವೇಷನಲ್ಲಿ ನಾವು ಇದನ್ನು ಹೀಗೆ ಯೂಸ್ ಮಾಡ್ಬೋದು ಈ ವರ್ಡನ್ನು ಅಂತಕ್ಕಂಥದ್ದನ್ನು ನಿಮಗೆ ಗೊತ್ತು ಮಾಡಿಕೊಂಡ್ರೆ ಸೊ ನೀವು ಇಂಗ್ಲೀಷನ್ನು ಈಸಿಯಾಗಿ ಮಾತಾಡಲಿಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಫಸ್ಟ್ ನಾವು ಮೋಸ್ಟ್ ಕಾಮನ್ ಇಂಗ್ಲೀಷ್ ವರ್ಡ್ಸ್ಗಳನ್ನ ಕಾಮನ್ನಾಗಿ ನಾವು ಈಗಾಗಲೇ ಯೂಸ್ ಮಾಡ್ತಾ ಇರ್ಬೋದು, ಅಥವಾ ನೆಕ್ಸ್ಟ್ ಈಗ ಈ ವಿಡಿಯೋ ನೋಡಿದ ಮೇಲೂ ಕೂಡ ಯೂಸ್ ಮಾಡ್ಬೋದು. ಇಷ್ಟು ವರ್ಡ್ಸ್ಗಳನ್ನ ನೀವು ಕಲ್ತ್ಬಿಟ್ರಿ ಅಂತಂದರೆ ಒಂದಷ್ಟು ಮಟ್ಟಿಗೆ ನೀವು ಇಂಗ್ಲೀಷನ್ನು ಹೇಳೋಕ್ಕೆ, ಮಾತಾಡೋಕ್ಕೆ, ಅಥವಾ ಇಂಗ್ಲೀಷ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಈ ಒಂದು ವರ್ಡ್ಸ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಬನ್ನಿ ಯಾವ ಒಂದು ವರ್ಡ್ಸ್ಗಳು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೋಸ್ಟ್ ಕಾಮನ್ ಇಂಗ್ಲೀಷ್ ವರ್ಡ್ಸು. ಫಸ್ಟ್ ಕಾಮನ್ ವರ್ಡ್ ಐ. ನೋಡ್ರಿ, ಐ ನಾನು, ಹೌದಿಲ್ಲ, ಇದು ಕಾಮನ್ನಾಗಿ ಯೂಸ್ ಮಾಡ್ತೀವಿ. ಯು ನೀನು, ವಿ ನಾವು, ಹಿ ಅವನು ಇವನು ಅಂತ ಹೇಳಬೇಕಾದಾಗ ಹಿ ಯೂಸ್ ಮಾಡ್ತೀವಿ. ಶಿ ಅವಳು ಇವಳು, ಇದು ಮೆಸ್ಕ್ಯುಲರ್, ಇದು ಫೆಮಿನೈನ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇಟ್. ಸೊ ಇದು ಥಿಂಗು ಜೆಂಡರು ಯಾವುದು ಅಂತ ಗೊತ್ತಿಲ್ಲದೆ ಇದ್ದಾಗ, ಅಂದರೆ ಹೆಣ್ಣು ಗಂಡು ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಗೊತ್ತಿಲ್ಲದೆ ಇದ್ದಾಗ, ಅಥವಾ ನಾರ್ಮಲಾಗಿ ಥಿಂಗ್ಸ್ಗಳಿಗೆ ಈ ಒಂದು ವರ್ಡನ್ನು ಯೂಸ್ ಮಾಡಿದ್ವಿ, ಇಟ್. ದೇ ಅಂದರೆ ಅವರು, ಅಂದರೆ ತುಂಬ ಜನ ಇದ್ದಾಗ, ಪೀಪಲ್ ಇದ್ದಾಗ ಅಲ್ಲಿ ದೇ ಅನ್ನೋದನ್ನು ಯೂಸ್ ಮಾಡ್ತೀವಿ. ಯುವರ್ ಅಂದರೆ ನಿಮ್ಮ, ದೆಮ್ ಅಂದರೆ ಅವರ, ದೇರ್ ಅಲ್ಲಿ ಅಂತ ಯೂಸ್ ಮಾಡಬೇಕಾದಾಗ ದೇರ್ ಯೂಸ್ ಮಾಡಬೇಕು. ಹಿಯರ್ ಇಲ್ಲಿ, ಹಿಯರ್ ಅಂದರೆ ಇಲ್ಲಿ. ದಿಸ್ ಇದು ಅಂತ ಹೇಳ್ಬೇಕಾದಾಗ
ದಿಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಎ ಬುಕ್, ದಿಸ್ ಈಸ್ ಎ ಪ್ಯಾನ್. ದ್ಯಾಟ್ ಅಂದರೆ ದಿಸ್ ಅನ್ನೋದು ನಿಮಗೆ ನಿಯರಾಗಿ ಇರುತ್ತೆ. ಆ ಒಂದು ಥಿಂಗ್ ಆಗಿರ್ಬೋದು, ಆ ಒಂದು ವ್ಯಕ್ತಿ ಆಗಿರ್ಬೋದು, ಅದು ಹತ್ತಿರದಲ್ಲಿ ಅಂದರೆ ನಿಮ್ಮ ಪಕ್ಕದಲ್ಲಿ ನಿಮ್ಮ ನಿಯರೆಸ್ಟ್ ಇರುತ್ತೆ, ಆವಾಗ ದಿಸ್ ಯೂಸ್ ಮಾಡ್ತೀರಾ. ದಟ್ ಅಂದಾಗ ಸ್ವಲ್ಪ ನಿಮ್ಮಿಂದ ದೂರದಲ್ಲಿ ಇರ್ತಕ್ಕಂಥದ್ದು, ಅಂದರೆ ನಿಮ್ಮ ಎದುರುಗಡೆ ಇರ್ತಕ್ಕಂಥದ್ದು, ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ದಟ್ ಈಸ್ ಅಂತ ಹೇಳಿ ಯೂಸ್ ಮಾಡ್ತೀರಾ. ದೀಸ್ ಅಂದರೆ ದಿಸ್ ಇದ್ರದ್ದು ಫ್ಲೂರಲ್ ಫಾರ್ಮ್, ಇದು ದಿಸ್ ಇದ್ರ ಫ್ಲೂರಲ್ ಫಾರ್ಮು ದೀಸ್. ನೆಕ್ಸ್ಟ್ ದಟ್ ಅದ್ರದ್ದು ಫ್ಲೂರಲ್ ಫಾರ್ಮ್ ಬಂದು ದೋಸ್. ನೆಕ್ಸ್ಟ್ ಎವರ್ ಅಂತಂದರೆ ಯಾವಾಗಲೂ, ನೆವರ್ ಅಂತಂದರೆ ಯಾವಾಗಲೂ ಇಲ್ಲ, ಇದರದ್ದು ಅಪೋಸಿಟ್ ಅಂತ ಹೇಳ್ಬೋದು ಇದನ್ನು, ಎವರ್ ನೆವರ್ ಅನ್ನೋದನ್ನು. ಎವರ್ ಇದು ನೆವರ್. ಇನ್ನು ಮೈ ಅಂದರೆ ನನ್ನ, ಮೈ ನೇಮ್ ಈಸ್ ಅಂತ ಹೇಳ್ತೀವಲ್ಲ ಹಾಗೆ ನನ್ನ. ಮೈನ್ ಅಂದರೆ ನಂದು, ಇದು ನನ್ನ ಸ್ವಂತದ್ದು ಅಂತ ಹೇಳಬೇಕಾದಾಗ ಮೈನ್ ಯೂಸ್ ಮಾಡ್ತೀವಿ. ಯುವರ್ಸ್ ಅಂದರೆ ನಿಮ್ಮದು, ಈ ಥಿಂಗ್ಸ್ ಯಾರು ಬಿಲಾಂಗಿಂಗ್ ಯಾರಿಗಾದ್ರೂ ಸಂಬಂಧಪಟ್ಟಿದ್ದಾಗ ಇದು ನನ್ನದು ಅಂತ ಹೇಳಿದಾಗ ಇದು ನಿಮ್ಮದು ಅಂತ ಹೇಳಬೇಕಾದಾಗ ಯುವರ್ಸ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದು ಹೀಸ್ ಅಂದರೆ ಅವನದು, ಇದು ಕೂಡ ಥಿಂಗ್ಸ್ಗಳದ್ದು ಹೀಸ್ ಬರುತ್ತೆ. ನೆಕ್ಸ್ಟ್ ಹರ್ ಅಂದರೆ ಅವಳದು ಅಥವಾ ಅವಳ ಅಂತ ಹೇಳಿ ಹೀಸ್ ನೇಮ್ ಅಂತ ಹೇಳ್ಬೋದು, ಅಥವಾ ಹೀಸ್ ಥಿಂಗ್, ಹೀಸ್ ಹೌಸ್, ಹರ್ ನೇಮ್, ಹರ್ ಥಿಂಗ್ಸ್, ಹರ್ ಹೌಸ್ ಅಂತ ಹೇಳಿ ಯೂಸ್ ಮಾಡ್ತೀವಲ್ಲ ಆ ಥರ. ನೆಕ್ಸ್ಟ್ ದೇರ್ ಅಂದರೆ ಇದು ಫ್ಲೂರಲ್ ಫಾರ್ಮು, ಹೀಸ್ ಅಥವಾ ಹರ್ ಅದರದ್ದು ಫ್ಲೂರಲ್ ಫಾರ್ಮು ದೇರ್ ಬರುತ್ತೆ. ನೆಕ್ಸ್ಟ್ ಇದು ಆ್ಯಂಡ್, ಇದನ್ನು ಕಾಮನ್ನಾಗಿ ಯೂಸ್ ಮಾಡ್ತೀವಿ ಆ್ಯಂಡ್ ಅನ್ನೋದು. ನೆಕ್ಸ್ಟ್ ಬಟ್, ಆಮೇಲೆ ಇನ್, ಆನ್, ಆಟ್, ಹಿಮ್, ವಾಟ್, ಇವೆಲ್ಲ ಇವು ನೋಡ್ರಿ, ಇವು ಇಲ್ಲಿದ್ದಾವಲ್ಲ, ವಾಟ್, ವೇರ್, ಹೂ, ಹೂಮ್, ಹೂಸ್, ವೈ, ಹೌ, ವೆನ್, ಇವು ಕ್ವಶನ್ ವರ್ಡ್ಸ್ಗಳು. ಇವು ಒಂದು 8 ವರ್ಡ್ ಇದಾವಲ್ಲ, ಇವು ಕ್ವಶನ್ ಕೇಳಬೇಕಾದಾಗ ನೀವು ಇವನ್ನ ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡಬೇಕು. ವಾಟ್ ಏನು, ವೇರ್ ಎಲ್ಲಿ, ಹೂ ಅಂದರೆ ಯಾರು, ಹೂಮ್ ಅಂದರೆ ಯಾರ್ದು, ಯಾರಿಗೆ ಸಂಬಂಧಪಟ್ಟಿದ್ದು, ಹೂಮ್ ಅಂದರೆ ಯಾರಿಗೆ, ಹೂಸ್ ಅಂದರೆ ಯಾರ್ದು. ನೆಕ್ಸ್ಟ್ ವೈ ಅಂದರೆ ಯಾಕೆ, ಹೌ ಹೇಗೆ, ವೆನ್ ಯಾವಾಗ. ಸೊ ಇಷ್ಟು ಇವು ಕ್ವಶನ್ ವರ್ಡ್ಸ್. ನೆಕ್ಸ್ಟ್ ಬಂದರೆ ಬಿಕಾಸ್ ಏಕೆಂದರೆ, ಹೌ ಮೆನಿ ಅಂತಂದರೆ ನಂಬರಲ್ಲಿ ಆನ್ಸರ್ ಮಾಡಬೇಕಾದಾಗ ಹೌ ಮೆನಿ ಪೆನ್ಸ್ ಡು ಯು ಹ್ಯಾವ್, ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್. ನೆಕ್ಸ್ಟ್ ಹೌ ಮಚ್ ಅಂತಂದರೆ ಕ್ವಾಂಟಿಟಿ, ಇದು ಕ್ವಾಂಟಿಟಿ, ಹೌ ಮೆನಿ ಇದು ಕ್ವಾಲಿಟಿ. ಹೌ ಮಚ್ ಅಂತಂದರೆ ಥಿಂಗ್ಸ್ಗಳನ್ನು ಹೇಳಬೇಕಾದ್ರೆ ಹೌ ಮಚ್ ಡು ಯು ಲವ್ ಮೀ, ಹೌ ಮಚ್ ಈ ಥರ ಯೂಸ್ ಮಾಡಬೇಕಾದಾಗ ಹೌ ಮಚ್. ನೆಕ್ಸ್ಟ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ನೈಟ್, ಇವೆಲ್ಲ ಗ್ರೀಟಿಂಗ್ಸ್, ಅಂದರೆ ಯಾರಾದರೂ ವಿಶ್ ಮಾಡಬೇಕಾದಾಗ ನಾವು ಇವುಗಳನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಹಾಯ್, ಹೆಲೋ, ಬಾಯ್, ಸಿ ಯು, ಇವು ಕೂಡ ಗ್ರೀಟಿಂಗ್ಸ್. ಯಾರಾದರೂ ಸಿಕ್ಕಾಗ ನಾವು ಹಾಯ್ ಹೆಲೋ ಹೇಳ್ತೀವಿ. ಅವರಿಂದ ಡಿಪಾರ್ಚರ್ ಆಗಬೇಕಾದ್ರೆ ಅವರಿಂದ ಬರಬೇಕಾದಾಗ ಬಾಯ್, ಸಿ ಯು ಅಂತ ಎಲ್ಲ ಹೇಳ್ತೀವಿ ಅಲ್ವಾ. ಸಿ ಯು ಇವುಗಳನ್ನ ನಾವು ಕಲಿತಷ್ಟು ಇಂಗ್ಲೀಷ್ ನಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಮ್, ಗೋ, ಟೇಕ್, ಗಿವ್, ಲುಕ್, ಸಿಟ್, ಸ್ಟ್ಯಾಂಡ್. ಕಮ್ ಬನ್ನಿ, ಗೋ ಹೋಗು ಹೋಗಿ, ಟೇಕ್ ತಗೊಳ್ರಿ ಅಂತ, ಗಿವ್ ಕೊಡಿ, ಲುಕ್ ನೋಡು, ಸಿಟ್ ಕೂತ್ಕೋ, ಸ್ಟ್ಯಾಂಡ್ ನಿಲ್ಲು. ನೆಕ್ಸ್ಟ್ ಲುಕ್ ನೋಡು, ವಾಚ್ ಇದು ಕೂಡ ನೋಡು, ಲುಕ್ ಅನ್ನೋದು ನೋಡು, ವಾಚ್ ಅನ್ನೋದು ನೋಡು. ಆದರೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಲುಕ್ ಅಂದರೆ ಲುಕ್ ಎಟ್ ಮೀ, ಲುಕ್ ಹಿಯರ್ ಅಂತ ಹೇಳಿರ್ಬೇಕಾದ್ರೆ ನೋಡೋದು, ಜಸ್ಟ್ ಗ್ಲ್ಯಾನ್ಸ್ ಮಾಡಬೇಕಾದ್ರೆ. ವಾಚ್ ಅಂದರೆ ಪರ್ಪಸ್ಫುಲ್ಲಿ ನೋಡ್ತಕ್ಕಂಥದ್ದು, ಯಾವುದೋ ಒಂದು ಉದ್ದೇಶದಿಂದ ವಾಚ್ ದ ಟಿ ವಿ ಅಂತ, ಅಲ್ಲಿ ಟಿ ವಿಲಿ ಪ್ರೋಗ್ರಾಮ್ ನೋಡಬೇಕಂತಲೇ ನೋಡ್ತಾ ಇರ್ತೀವಲ್ಲ. ಸೊ ಹಾಗಾಗಿ ವಾಚ್ ದ ನ್ಯೂಸ್, ವಾಚ್ ದ ಟಿ ವಿ, ವಾಚ್ ದ ಮೂವಿ ಅಂತ ಎಲ್ಲ ಹೇಳ್ತೀವಿ ನಾವು. ನೆಕ್ಸ್ಟ್ ಸ್ಲೀಪ್ ಮಲಗು, ಯಾನ್ ಆಕಳಿಸೋದು, ಈಟ್ ತಿನ್ನು, ಡ್ರಿಂಕ್ ಕುಡಿ, ಬ್ಯಾಕ್ ಹಿಂದೆ, ಫ್ರಂಟ್ ಮುಂದೆ, ಬಿಹೈಂಡ್ ಹಿಂದೆ. ನೋಡಿ ಇಲ್ಲಿ ಬ್ಯಾಕ್ ಅಂದರೂ ಹಿಂದೆ, ಬಿಹೈಂಡ್ ಅಂದರೂ ಹಿಂದೆ. ಆದರೆ ಈ ಬಿಹೈಂಡ್ ಅನ್ನೋದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವುದಾದ್ರೂ ಥಿಂಗ್ ಹಿಂದೆ. ಈಗ ಬಿಹೈಂಡ್ ದ ಟ್ರೀ, ಬಿಹೈಂಡ್ ದ ಹೌಸ್ ಅಂದರೆ ಆಲ್ರೆಡಿ ಒಂದು ಥಿಂಗ್ ಹಿಂದ್ಗಡೆ ಇರ್ತಕ್ಕಂಥ ಏನೋ ಒಂದು ಆಬ್ಜೆಕ್ಟಿಗೆ ನಾವು ಬಿಹೈಂಡ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಫ್ರಂಟ್ ಅಂದರೆ ಮುಂದೆ, ಇನ್ ಫ್ರಂಟ್ ಅಂದರೆ ಮುಂದೆ ಅಲ್ವಾ. ಸೊ ಇದು ಕೂಡ ಅಷ್ಟೇ, ಬಿಹೈಂಡು ಇನ್ ಫ್ರಂಟು ಥಿಂಗ್ಸ್ನ ಹಿಂದೆ ಮತ್ತು ಮುಂದೆ ಇದ್ದಾಗ ಬಿಹೈಂಡ್ ಇನ್ ಫ್ರಂಟ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಬಿಸೈಡ್, ಅಸೈಡ್, ಸೈಡ್. ಸೈಡ್ ಅಂದರೆ ಪಕ್ಕ, ಅಸೈಡ್ ಅಂದರೆ ಅದರ ಥಿಂಗಿನ ಪಕ್ಕದಲ್ಲಿ,
ಬಿಸೈಡ್ ಅಂದರೆ ತಿಂಗಿನ ನಿಯರೆಸ್ಟಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸ್ಟ್ರಾಂಗ್, ಶಕ್ತಿ ಇರ್ತಕ್ಕಂಥದ್ದು, ಗಟ್ಟಿಮುಟ್ಟಾಗಿರೋದು. ವೀಕ್, ಬಲಹೀನ, ಬಲಶಾಲಿ ಅಲ್ಲದೆ ಇರ್ತಕ್ಕಂಥದ್ದು. ಟಾಲ್, ಎತ್ತರ ಇರೋದಕ್ಕೆ ನಾವು ಟಾಲ್ ಅಂತೀವಿ. ಬಿಗ್ ಅನ್ಬಾರ್ದು. ಬಿಗ್ ಬೇರೆ, ಬಿಗ್ ಸ್ಮಾಲು ಬೇರೆ, ಟಾಲು ಶಾರ್ಟು ಬೇರೆ. ಟಾಲ್ ಅಂದರೆ ಎತ್ತರವಾಗಿರೋದು, ಲಾಂಗು ಲೆಂತಿಯಾಗಿರ್ತದಲ್ಲ, ಹೈಟ್ ಅಂತ ಏನು ಹೇಳ್ತೀವಲ್ಲ ಆ ಥರದಕ್ಕೆ ಟಾಲ್. ಹೈಟ್ ಕಡಿಮೆ ಇರೋದಕ್ಕೆ ಗಿಡ್ಡ ಅಂತೀವಲ್ಲ, ಅದಕ್ಕೆ ಉದ್ದ ಗಿಡ್ಡ ಅನ್ಬೇಕಾದಾಗ ಉದ್ದ ಅಂದರೆ ಟಾಲ್, ಗಿಡ್ಡ ಅಂದರೆ ಶಾರ್ಟ್. ಸ್ಮಾಲ್ ಅಂದರೆ ಇದು ಚಿಕ್ಕದು, ಸಣ್ಣ ಸಣ್ಣ. ಬಿಗ್ ಅಂದರೆ ದೊಡ್ಡ. ಸೊ ಇದೆ ಉದ್ದ, ಗಿಡ್ಡ, ಸಣ್ಣ, ದೊಡ್ಡ ಅಂತ ಈ ಥರ ಬಳಸಬೇಕಾದಾಗ ಸ್ಮಾಲ್ ಬಿಗ್ನು ನೋಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಶ್, ಅಂದರೆ ಫ್ರೆಶ್ ಅಂದರೆ ತಾಜಾ ಆಗಿರ್ತಕ್ಕಂಥದ್ದು. ಡಲ್, ಮೂಡು ಫ್ರೆಶ್. ಡಲ್ ಅಂತಂದರೆ ಬೇಜಾರಲ್ಲಿ ಇರ್ತಕ್ಕಂಥದ್ದು. ಸ್ಮೈಲ್, ಲಾಫ್. ಸ್ಮೈಲು ಲಾಫ್ ಏನಪ್ಪ ಅಂದರೆ ಜಸ್ಟ್ ಒಂದು ಸ್ಮೈಲ್ ಕೊಡೋದು. ಲಾಫ್ ಅಂದರೆ ತುಂಬ ಜೋರಾಗಿ ನಗ್ತಕ್ಕಂಥದ್ದು. ಕ್ರೈ, ಅಳು. ಸ್ಯಾಡ್, ಬೇಜಾರು. ಹ್ಯಾಪಿ, ಖುಷಿಯಾಗಿರೋದು. ಲೈಕ್, ಇಷ್ಟಪಡೋದು. ಲೆಫ್ಟ್ ಆ್ಯಂಡ್ ರೈಟ್. ನೋಡಿ, ಲೆಫ್ಟ್ ರೈಟ್ಗೆ ನಾನು ನಿಮ್ಮ ಮುಂದೆ ಎನ್ ವಿ ಅಂತ ಬರೆದೀನಿ. ಅಂದರೆ ಲೆಫ್ಟ್ ಇದು ಲೀವ್, ಇದ್ರದ್ದು ಪಾಸ್ಟ್ ಟೆನ್ಸ್, ಅಂದರೆ ಬಿಟ್ಟು ಹೋದರು. ಲೀವ್ ಅಂದರೆ ಬಿಡು, ಬಿಟ್ಟು ಹೋಗಿದ್ದು ಆಲ್ರೆಡಿ ಪಾಸ್ಟಲ್ಲಿ ಇರ್ತಕ್ಕಂಥಕ್ಕೆ ಲೆಫ್ಟ್ ಯೂಸ್ ಮಾಡ್ತೀವಿ. ಇದು ವರ್ಬ್. ಓಕೆನಾ. ನೌನ್ ಏನಂದರೆ ಎಡ. ಲೆಫ್ಟ್ ಅಂದರೆ ಎಡಭಾಗ, ಎಡ ಕಡೆ. ರೈಟ್ ಇದು ಕೂಡ ಅಷ್ಟೇ. ರೈಟನ್ನು ಏನಂತ ಹೇಳ್ತೀವಿ, ನೌನಾಗಿ ಯೂಸ್ ಮಾಡಬೇಕಾದಾಗ ಎರಡು ಥರ ಯೂಸ್ ಮಾಡ್ತೀವಿ. ಸರಿ ಅಂತ ಹೇಳಬೇಕಾದಾಗ ರೈಟ್ ಅಂತ ಹೇಳ್ತೀವಿ. ಆಮೇಲೆ ಬಲಗಡೆ ಅನ್ನೋದಕ್ಕೆ ರೈಟ್ ಅಂತೀವಿ. ಇನ್ನು ವರ್ಬ್ ಅಂತಂದರೆ ರೈಟ್ ಅನ್ನೋದಕ್ಕೆ ನಾವು ಇಲ್ಲಿ ಮುಂದೆ ಹೋಗೋದಕ್ಕೆ ಎಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ರಾಂಗ್, ತಪ್ಪು. ಲೀವ್, ಬಿಡು. ಲೀವ್ ನೋಡ್ರಿ, ಲೀವ್. ಸೊ ಇದು ಮುಂದೆ ಮತ್ತೆ ನಾನು ಹೋಮೋಫೋನ್ಸ್ ಹೇಳಬೇಕಾದಾಗ ಈ ಥರದ್ದು ಸಾಕಷ್ಟು ಹೇಳ್ತೀನಿ. ಲೀವ್ ಅಂತಂದರೆ ಬಿಡೋದು. ಲೀವ್ ಅಂತಂದರೆ ಇವಾಗ ಜೀವಿಸ್ತಕ್ಕಂಥದ್ದು ಅಂತೇಳಿ, ಲಿವಿಂಗ್ ಥಿಂಗ್ಸ್ ಅಂತ ಏನು ಹೇಳ್ತೀವಲ್ಲ, ಜೀವ ಇರ್ತಕ್ಕಂಥದ್ದು. ಸೊ ಈಗ ನಾವು ಲೈವ್ ಪ್ರೋಗ್ರಾಮ್ಸ್ ಅಂತ ಕೂಡ ಕರೀತೀವಲ್ಲ, ಸೊ ಅವು ಜಸ್ಟ್ ಆವಾಗ ನಡೀತಾ ಇರುತ್ತೆ. ಆಲ್ರೆಡಿ ನಡೆದು ಹೋಗಿರೋದು ರೆಕಾರ್ಡೆಡ್, ಇದಕ್ಕೆ ನಾವು ಹೇಳಲ್ಲ. ಲೈವ್ ಅಂದರೆ ಈಗ ಸದ್ಯದಲ್ಲಿ ನಡೀತಾ ಇರೋದು ಲೈವ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೈಟ್, ಬರೆ. ರೀಡ್, ಓದು. ಲಿಸನ್, ಕೇಳಿಸ್ಕೊ. ಸ್ಪೀಕ್, ಮಾತಾಡು. ಸಿ, ನೋಡು. ನೆಕ್ಸ್ಟ್ ವಾಟರ್, ಇದನ್ನಂತೂ ಕಾಮನ್ನಾಗಿ ಯೂಸ್ ಮಾಡ್ತಾ ಇರ್ತೀವಿ ವರ್ಡು, ನೀರು. ಫುಡ್, ಆಹಾರ. ಜ್ಯೂಸ್ ಅಂತಂದರೆ ದ್ರವ ಪದಾರ್ಥಗಳಿಗೆ ಜ್ಯೂಸ್ ಅಂತ ಒಂದು ಹಣ್ಣಿಂದು ಜ್ಯೂಸ್ಗಳು ಇವೆಲ್ಲ ಕರಿತೀವಿ. ಟೀ, ಕಾಫಿ ಒಂದು ಕಾಮನ್ನಾಗಿ ಯೂಸ್ ಮಾಡ್ತೀವಿ. ಬ್ರೇಕ್ಫಾಸ್ಟ್. ನೋಡಿರಿ, ಇಲ್ಲಿ ಇನ್ನೊಂದು ತಿಂಗ್ ನೆನ್ಪಿಟ್ಕೋಬೇಕು. ಬ್ರೇಕ್ಫಾಸ್ಟ್ ಅಂತಂದರೆ ಫಾಸ್ಟ್. ಈಗ ನೋಡಿ, ರಾತ್ರಿ ನಾವು ಆ್ಯಕ್ಚುಲಿ ಒಂದು ಗುಡ್ ಹೆಲ್ದಿ ಹ್ಯಾಬಿಟ್ ಏನಪ್ಪ ಅಂದರೆ 8 ಗಂಟೆ ಒಳಗಡೆ ಊಟ ಮಾಡ್ಕೋಬೇಕು. ಸೊ ತಿರ್ಗಾ ಬೆಳಗ್ಗೆ ನಾವು ಟಿಫಿನ್ ಮಾಡೋದ್ರೊಳಗೆ, ಟಿಫಿನ್ ಅಂತ ಕೂಡ ಯೂಸ್ ಮಾಡ್ತೀವಲ್ವ, ಬೆಳಗ್ಗೆ ಉಪಹಾರ ಸೇವಿಸೋದು ಬೇಕಾದರೆ ಅಲ್ಲಿ ಲಾಂಗ್ ಗ್ಯಾಪ್ ಆಗಿರುತ್ತೆ. ರಾತ್ರಿ 8 ಗಂಟೆಗೆ ಊಟ ಮಾಡಿದವರು ತಿರ್ಗಾ ಬೆಳಗ್ಗೆ 8 ಗಂಟೆಗೆ ತಿಂದರೆ 12 ಅವರು ನಮಗೆ ಹೊಟ್ಟೆಗೆ ಏನು ಆಹಾರನ ತೊಗೊಂಡಿರೋದಿಲ್ಲ ನಾವು. ಸೊ ಆ ಫಾಸ್ಟ್ ಅಂತಂದರೆ ಉಪವಾಸ, ನೀನು ತಿಂದೇ ಇರತಕ್ಕಂಥದ್ದು. ಸೊ ಉಪವಾಸನ ಬ್ರೇಕ್ ಮಾಡೋದು ಬ್ರೇಕ್ಫಾಸ್ಟ್. ನೋಡಿ ಎಷ್ಟು ಅಮೇಝಿಂಗ್ ಅಲ್ವಾ. ಸೊ ಬ್ರೇಕ್ಫಾಸ್ಟ್. ನೆಕ್ಸ್ಟ್ ಲಂಚ್, ಮಧ್ಯಾಹ್ನ ಊಟಕ್ಕೆ ಲಂಚ್ ಅಂತ ಹೇಳಬೇಕು. ಬೆಳಗ್ಗೆ ನಾವು ಯಾರಿಗಾದ್ರೂ ತಿಂಡಿ ಆಯಿತಾ ಅಂತ ಕೇಳಿದ್ರೆ ಡು ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್ ಅಂತ ಕೇಳ್ತೀವಿ. ಮಧ್ಯಾಹ್ನ ಕೇಳಬೇಕಾದಾಗ ಡು ಯು ಹ್ಯಾವ್ ಯುವರ್ ಲಂಚ್, ಡಿನ್ನರ್ ಅನ್ನಬಾರ್ದಿಲ್ಲಿ. ಡಿನ್ನರ್ ಯಾವಾಗ ಅಂದರೆ ನೈಟ್ ಊಟಕ್ಕೆ ನಾವು ಡಿನ್ನರ್ ಅಂತ ಕಾಮನ್ನಾಗಿ ಕರಿತೀವಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ರಾತ್ರಿಗೆ ಡಿನ್ನರ್. ಫೈನ್ ಅಂದರೆ ಚೆನ್ನಾಗಿದ್ದೀವಿ ಅಂತ. ಗುಡ್, ಇದು ಕೂಡ ಒಳ್ಳೆಯದು. ಬ್ಯಾಡ್, ಕೆಟ್ಟದ್ದು. ಬೆಟರ್ ಅಂದರೆ ಸ್ವಲ್ಪ ಉತ್ತಮ. ಗುಡ್ಗಿಂತನೂ ಸ್ವಲ್ಪ ಜಾಸ್ತಿಯಾಗಿ ಚೆನ್ನಾಗಿರುತ್ತೆ, ಅದು ಬೆಟರ್. ಸೊ ಅದಕ್ಕಿಂತ ಜಾಸ್ತಿ ಆಗಿರೋದು ಬೆಸ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ವೇಕಪ್, ಎದ್ದೇಳು. ರನ್, ಓಡು. ಜಂಪ್, ಹಾರು. ಸ್ಲೋ, ನಿಧಾನ. ಫಾಸ್ಟ್, ಬೇಗ. ಹೋಮ್ ಮತ್ತು ಹೌಸ್, ಇವೆರಡು ಸಿಮಿಲರ್ ಅಂತ ಹೇಳ್ತೀವಿ ಇಲ್ಲಿಗ. ಹೌಸ್ ಅಂತಂದರೆ ನೋಡಿ, ಇಲ್ಲಿ ಸ್ವಲ್ಪ ತಿಳ್ಕೊಬೇಕಿಲ್ಲಿ ಹೋಮ್ ಮತ್ತು ಹೌಸ್ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಹೋಮ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ನಾವೆಲ್ಲ ಅದರಲ್ಲಿ ಖುಷಿಯಾಗಿ ನಾವೆಲ್ಲ ಜೀವಿಸ್ತಿರ್ತೀವಲ್ಲ, ದೆನ್ ಸ್ವೀಟ್ ಹೋಮ್ ಅಂತ ಹೇಳ್ತಿರ್ತೀವಲ್ವ. ಕಮ್ ಟು ಅವರ್ ಹೋಮ್ ಅಂತಂದರೆ, ಕಮ್ ಟು ಅವರ್ ಹೌಸ್ ಅಂತ ಹೇಳ್ತೀವಿ. ಬಿಲ್ಡಿಂಗು ಇದ್ದಾಗ ಅದು ಹೌಸ್ ಆಗಿರುತ್ತೆ. ಯಾವಾಗ ಅದರೊಳಗಡೆ ಎಲ್ಲರೂ ಸೇರ್ಕೊಂಡು ನಾವು ವಾಸ ಮಾಡೋಕ್ಕೆ ಶುರು ಮಾಡ್ತೀವಿ, ದಟ್ ಇಟ್ ಬಿಕಮ್ಸ್ ಹೋಮ್. ಆವಾಗ ಅದು ಹೋಮ್ ಆಗೋಕ್ಕೆ ಚೇಂಜ್ ಆಗುತ್ತೆ. ಸ್ವೀಟ್ ಹೋಮ್ ಅಂತ ಹೇಳ್ತೀವಲ್ವ. ಸೊ ಇದು ಡಿಫ್ರೆನ್ಸ್ ಹೌಸ್ ಮತ್ತು ಹೋಮ್ಗೆ. ನೆಕ್ಸ್ಟ್ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಅಂಕಲ್, ಆಂಟ್.
ಸೊ ಇವು ರಿಲೇಷನ್ಶಿಪ್ ವರ್ಡ್ಸು. ಸೊ ಇದನ್ನು ಮತ್ತೆ ನೆಕ್ಸ್ಟ್ ಡೇಲಿ ಸಪ್ರೇಟಾಗಿ ಇದರದ್ದೇ ಒಂದು ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ಬಸ್, ಕಾರ್. ನೋಡಿ ಕನ್ನಡ ವರ್ಡೇ ಯೂಸ್ ಮಾಡಲ್ಲ ನಾವು ಯಾರು, ಎಲ್ಲರೂ ಕಾಮನಾಗಿ ಇವೆರಡು ವರ್ಡ್ಸ್ ಯೂಸ್ ಮಾಡ್ತಿರ್ತಾನೆ. ಬಸ್, ಕಾರ್, ಟ್ರೈನ್, ಲಾರಿ, ಇವೆಲ್ಲ ವೆಹಿಕಲ್ಸು. ಸೊ ನೆಕ್ಸ್ಟ್ ರೇನ್, ಮಳೆ, ಡ್ರೆಸ್, ಉಡುಪು, ಮೊಬೈಲ್. ಇದಂತೂ ಕಾಮನ್ನಾಗಿ ಎಲ್ಲರೂ ನಾವು ಈಗ ನೀವು ಯೂಸ್ ಮಾಡ್ತಾ ಇದ್ದೀರಾ. ಮೊಬೈಲ್ ಕನ್ನಡ ವರ್ಡನ್ನು ಯೂಸ್ ಮಾಡೋದೇ ಇಲ್ಲ, ನಾವು ಇಂಗ್ಲೀಷ್ ವರ್ಡೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫೋಟೋ, ಟಿ ವಿ. ನೋಡಿ ಟೆಲಿವಿಷನ್ನ ಶಾರ್ಟಾಗಿ ಟಿ ವಿ ಅಂತ ಕರಿತೀವಿ. ರೇಡಿಯೋ, ಕ್ಯಾಮ್ರಾ, ಫ್ಲ್ಯಾಶ್, ಚೇರ್. ನೋಡಿ ಇದೆಲ್ಲ ಇವಾಗಲೇ ಯೂಸ್ ಮಾಡ್ತಿದ್ದಿರ್ತಾನೆ. ಕ್ಯಾಮ್ರಾ ಆನ್ ಮಾಡು, ಫ್ಲ್ಯಾಶ್ ಆನ್ ಮಾಡು ಅಂತ ಹೇಳಿ ಕರಿತೀವಲ್ವ. ಸೊ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀವಿ ಈ ವರ್ಡ್ಸ್ಗಳನ್ನ, ಇಂಗ್ಲೀಷ್ಗಳನ್ನು. ಸೊ ಇದನ್ನು ಇದರಿಂದ ನೆಕ್ಸ್ಟು ಚೇರ್, ಕುರ್ಚಿ, ಟೇಬಲ್, ಸ್ಪೂನ್, ಪ್ಲೇಟ್, ಶೂ, ಸ್ಲಿಪ್ಪರ್, ಸಾಕ್ಸ್. ನೋಡಿ ಇವೆಲ್ಲ ನಾವು ಆಗಲೇ ಯೂಸ್ ಮಾಡ್ತಾ ಇದ್ದೀವಿ ಇವುಗಳನ್ನು. ನೆಕ್ಸ್ಟ್ ಗೇಟ್, ಬ್ಯಾಗ್, ಕಪ್, ಹೀಟ್ರ್, ಸೆಂಟರ್, ಕಲರ್. ಮನೆಯಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಹೀಟ್ರ್ ಅಂತಂದರೆ ಹೀಟ್ ಮಾಡುವಂಥ ವಸ್ತು, ಬಿಸಿ ಮಾಡುವಂತಹ ವಸ್ತು ಹೀಟ್ರ್ ಅಂತೀವಿ. ಸೆಂಟರ್ ಅಂದರೆ ಮಧ್ಯದಲ್ಲಿ. ನೆಕ್ಸ್ಟ್ ಕಲರ್, ಬಣ್ಣ. ಟಿಫಿನ್ ನೋಡ್ರಿ, ಆಗಲೇ ಬ್ರೇಕ್ಫಾಸ್ಟಿಗೆ ಟಿಫಿನ್ ಕೂಡ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡೆಕೋರೇಷನ್ ಮಾಡ್ತಕ್ಕಂಥದ್ದು, ಒಂದು ಅಲಂಕಾರ ಮಾಡ್ತಕ್ಕಂಥದ್ದು. ಬರ್ತಡೇ, ಹುಟ್ಟಿದ ದಿನ, ಮ್ಯಾರೇಜ್, ಮದುವೆ, ಟೆಂಪಲ್, ಗುಡಿ, ಚರ್ಚ್. ಕ್ರಿಶ್ಚಿಯನ್ಸರು ಹೋಗ್ತಕ್ಕಂತಹ ಇದಕ್ಕೆ ಪ್ಲೇಸ್ಗೆ ಚರ್ಚ್. ಹೀಗೆ ಬಲೂನ್. ನೋಡಿ ಡೆಕೋರೇಷನ್ ಟೈಮಲ್ಲೆಲ್ಲ ಬಲೂನ್ ಯೂಸ್ ಮಾಡ್ತೀವಲ್ವಾ. ಆ್ಯಂಡ್ ನೆಕ್ಸ್ಟ್ ಮೇಕಪ್. ಆಮೇಲೆ ನೆಕ್ಸ್ಟ್ ಹೆಡ್, ತಲೆ, ಮೌತ್, ಬಾಯಿ, ಲಿಪ್ಸ್, ತುಟಿಗಳು, ಲಿಪ್ಸ್ಟಿಕ್. ಲಿಪ್ಸ್ಗೆ ಹಾಕ್ಕೊಳ್ತಕ್ಕಂಥದ್ದೇ ಮೇಕಪ್ ಮಾಡ್ಕೋಬೇಕಾದ್ರೆ ಲಿಪ್ಸ್ಟಿಕ್ಕು. ನೆಕ್ಸ್ಟ್ ಪೌಡರ್, ಪುಡಿ. ನೆಕ್ಸ್ಟ್ ಕ್ರೀಮ್, ಸೋಪ್, ಶಾಂಪೂ, ವಾಶ್ರೂಮ್, ಬಾತ್ರೂಮ್, ಟಾಯ್ಲೆಟ್, ಹ್ಯಾಂಡ್ ವಾಶ್. ನೋಡಿ ಇವೆಲ್ಲ ನಾವು ಯೂಸ್ ಮಾಡ್ತಾಯಿದ್ದೀವಿ ತಾನೇ ಆಲ್ರೆಡಿ. ಪೆನ್, ಪೆನ್ಸಿಲ್, ಎರೇಜರ್, ಶಾರ್ಪ್ನರ್, ಥಿಂಕ್. ಯೋಚನೆ ಮಾಡೋದು ಥಿಂಕ್. ಆ್ಯಂಡ್ ನೆಕ್ಸ್ಟ್ ಲವ್ ಅಂದರೆ ಪ್ರೀತ್ಸು. ಸೊ ಯೋಚನೆ ಮಾಡು, ಪ್ರೀತ್ಸು. ಸೊ ಇಷ್ಟು ನೀವೀಗಾಗಲೇ ಇಷ್ಟೂ ವರ್ಡ್ಗಳನ್ನು, ಇದರಲ್ಲಿ ಸುಮಾರಷ್ಟು ವರ್ಡ್ಗಳನ್ನು ನೀವೆಲ್ಲ ಯೂಸ್ ಮಾಡ್ತಾ ಇರ್ತೀರ, ತಿಳ್ಕೊಂಡಿರ್ತೀರ. ಸೊ ಯಾರಿಗೆಲ್ಲ ಇನ್ನೂ ಈ ವರ್ಡ್ಸ್ಗಳನ್ನು ನೀವು ಕಲಿಯೋಕ್ಕಾಗಿರಲಿಲ್ವೋ, ಕಲ್ತಿರ್ಲಿಲ್ವೋ, ಇವುಗಳ ಅರ್ಥ ಗೊತ್ತಿರಲಿಲ್ಲ ಅಥವಾ ಇವುಗಳನ್ನ ನಾನು ಯೂಸ್ ಮಾಡ್ತಾ ಇರಲಿಲ್ಲ ಅನ್ನೋರು ಕೂಡ ಕಲಿಬೋದು. ಕಲ್ತಿರೋರು ಮತ್ತೆ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಹೊಸ ವಿಷಯದೊಂದಿಗೆ ಸ್ಪೋಕನ್ ಇಂಗ್ಲೀಷ್ನ ಯಾವ ಥರ ಒಂದು ನಾವು ತೊಗೋಬೋದು, ಯಾವ ಥರ ನಾವು ಇಂಗ್ಲೀಷ್ನ ಮಾತಾಡೋಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಇರ್ಬೋದು ಅನ್ನೋದನ್ನು ನೋಡೋದಕ್ಕೋಸ್ಕರ ನಮ್ಮ ಚಾನಲ್ಗೆ ಟ್ಯೂನ್ ಆಗ್ತಾಯಿರಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.